ಗುಡ್ ಮಾರ್ನಿಂಗ್. ನೋಡಿ, ಇವತ್ತು ಟಿಫನ್ಗೆ ನಾನು ವೀಕೆಂಡ್ ಅಲ್ವಾ, ಅದಕ್ಕೆ ಮಧ್ಯಾಹ್ನ ಬೆಳಗ್ಗೆ 2 ಟೈಮಿಗೆ ಹೊರಗಡೆ ಹೋಗೋದಿದೆ ಸ್ವಲ್ಪ. ಅದಕ್ಕೆ ಟೊಮೆಟೊ ಬಾತ್ ಮಾಡಿಬಿಡೋಣ ಅಂತ. ಸೊ ಹೋಟೆಲ್ ಶೈಲಿನಲ್ಲಿ ಮಾಡೋಣ ಅಂತ ಇದ್ದೀನಿ. ನೋಡಿ, ಇದು 1.5 ಲೋಟ ನಾನು ಅಕ್ಕಿ ನೆನೆ ಹಾಕಿದ್ದೀನಿ. ಇಲ್ಲಿ ಟೊಮೆಟೊ 4 ಕಟ್ ಮಾಡಿದ್ದೀನಿ, ಈರುಳ್ಳಿ 3 ಕಟ್ ಮಾಡಿದ್ದೀನಿ ಉದ್ದುದ್ದಕ್ಕೆ, ಆಮೇಲೆ 2 ಹಸಿಮೆಣಸಿನ್ಕಾಯಿ, ಇದು ಬಟಾಣಿ, ಹಸಿ ಬಟಾಣಿ ಬಿಡಿಸಿಟ್ಟಿದ್ದೀನಿ, ಇದು 150 ಗ್ರಾಮ್ ಇದೆ. ಆಮೇಲೆ ಕೊತ್ತಂಬರಿ ಸೊಪ್ಪು, ಸ್ಪೈಸಸ್ ಎಲ್ಲ ನಾನು ಕುಕ್ಕರಲ್ಲಿ ಹಾಕ್ತಾನೆ ಹಾಗೆ ಹೇಳ್ತಾ ಹೋಗ್ತಾನೆ. ಸೊ ಹೇಗೆ ಮಾಡೋಣ ಅಂತ ನೋಡೋಣ ಬನ್ನಿ. ಮೊದಲಿಗೆ ಕುಕ್ಕರ್ ತೊಗೊಂಡಿದ್ದೀನಿ. ಮೊದಲಿಗೆ ಇವತ್ತು ಮಹಿಳಾ ದಿನಾಚರಣೆಯ ಶುಭಾಶಯಗಳು ಎಲ್ಲರಿಗೂ, ಎಲ್ಲ ಮಹಿಳೆಯರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ನೋಡಿ, ಟೊಮೆಟೊ ಬಾತ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಹೋಗ್ತೀನಿ. ನಾನೀಗ ಇವಾಗ ಕುಕ್ಕರ್ ತೊಗೊಂಡಿದ್ದೀನಿ, ಸ್ಟವ್ ಹಚ್ಚಿದ್ದೀನಿ. ಇವಾಗ ಕುಕ್ಕರ್ ಇಡ್ತೀನಿ. ಕುಕ್ಕರ್ ಬಿಸಿ ಆಗಲಿ. ಇವಾಗ ಆಯಿಲ್ ಹಾಕೋಣ. ಕುಕ್ಕರ್ ಬಿಸಿ ಆದಮೇಲೆ ಕುಕ್ಕರ್ ಕಾದಿದೆ. ಈಗ ಎಣ್ಣೆ ಹಾಕಿದ್ದೀನಿ. ಸೊ ಇವಾಗ ತುಪ್ಪ 2 ಟೇಬಲ್ ಸ್ಪೂನ್ ಹಾಕ್ತೀನಿ. ಎಣ್ಣೆ 3 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಯೂಸ್ ಮಾಡ್ತಾ ಇರೋದು GRP ತುಪ್ಪ ಆಯಿತು, ಎಣ್ಣೆ ಹಾಕಾಯಿತು, ಸ್ವಲ್ಪ ಬಿಸಿ ಆಗ್ತಾಯಿದೆ. ಅಲ್ಲಿಗೆ ಸೋಂಕಾಳು ಹಾಕಿದ್ದೀನಿ, 1/4 ಟೀ ಸ್ಪೂನ್ ಅಷ್ಟು. ನಕ್ಷತ್ರ ಮೊಗ್ಗು ಹಾಕಿದ್ದೀನಿ, ಪಲಾವ್ ಎಲೆ 2 ಹಾಕಿದ್ದೀನಿ, 2 ಏಲಕ್ಕಿ ಹಾಕಿದ್ದೀನಿ, ಪುರಿ ಮೆಂತ್ಯ ಸ್ವಲ್ಪ ಹಾಕಿದ್ದೀನಿ, ಸೋಯಾ ಹಾಕಿದ್ದೀನಿ, ಈರುಳ್ಳಿ ಹಸಿಮೆಣಸಿನಕಾಯಿ ಹಾಕಿದ್ದೀನಿ. ಈರುಳ್ಳಿ ಬಣ್ಣ ಬದಲಾಗೋವರೆಗೂ ಉರಿಬೇಕು. ಈರುಳ್ಳಿ ಬಣ್ಣ ಬದಲಾಗೋವರೆಗೂ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದರೆ ಟೇಸ್ಟು ಸೂಪರಾಗಿರುತ್ತೆ. ಈರುಳ್ಳಿ ಉಳ್ತಾಯಿದ್ವಿ. ಇವಾಗ ಟೊಮೆಟೊ ಹಾಕಿದ್ದೀನಿ. ನೋಡಿ, ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಬೇಕು. ಅದು ಕೊಡೋಣ. ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ, ಅದ್ರ ಜೊತೆ ಕರಿಬೇವು ಹಾಕಿದ್ದೀನಿ, ಬಟಾಣಿ ಹಾಕಿದ್ದೀನಿ. ಹಸಿ ಬಟಾಣಿ ಹಾಕಿ 5 ನಿಮಿಷ ಇದು ಫ್ರೈ ಮಾಡಿದ್ದೀನಿ. ಎಣ್ಣೆ ಬಿಟ್ಕೋತಾ ಇದೆ. ಇವಾಗ ಸ್ಪೈಸಸ್ ಎಲ್ಲ ಆ್ಯಡ್ ಮಾಡೋಣ. ಮೊದಲಿಗೆ ಗರಂ ಮಸಾಲ ಹಾಕಿದ್ದೀನಿ 1/4 ಟೀ ಸ್ಪೂನು. ಅದ್ರ ಜೊತೆ ಚಿಲ್ಲಿ ಪೌಡರ್ ಹಾಕಿದ್ದೀನಿ, ಒಣಮೆಣಸಿನ್ಕಾಯಿ ಪುಡಿ, 1/4 ಟೀ ಸ್ಪೂನು ಪೆಪ್ಪರ್ ಪುಡಿ, ಕಾಳು ಮೆಣಸಿನ್ಕಾಯಿ, ಚಕ್ಕೆ ಲವಂಗ ಪೌಡರ್ ಹಾಕಿದ್ದೀನಿ, 1/4 ಟೀ ಸ್ಪೂನ್ ಧನಿಯಾ ಪುಡಿ ಹಾಕಿದ್ದೀನಿ. ಧನಿಯಾ ಪುಡಿ ನಾನೇ ಮನೇಲಿ ಮಾಡ್ಕೊಂಡಿದ್ದು. 1/4 ಟೀ ಸ್ಪೂನಷ್ಟು ಕೇಸರಿ ಪುಡಿ ಸೇರಿಸಿದ್ದೀನಿ. ಹೋಟೆಲ್ ಸ್ಟೈಲಲ್ಲಿ ಟೊಮೆಟೊ ಬಾತ್ ಬರೋಕ್ಕೆ ಕಲರ್ ಇದೆ ಕೇಸರಿ ಬಾತ್ ಹಾಕ್ತೀವಲ್ಲ ಅದೇ ಕಲರು, ಕೇಸರಿ ಪೌಡರ್ ಇದು. 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಇವಾಗೆಲ್ಲ ಸ್ಪೈಸಸ್ ಹಾಕಾಯಿತು. ಸೊ ಇವಾಗೆಲ್ಲ ಮಿಕ್ಸ್ ಮಾಡ್ಕೊಡೋಣ. ಕೂರಿಸ್ಬಿಟ್ಟಿದ್ದೀನಿ, ಚೆನ್ನಾಗಿ ಎಣ್ಣೆ ಬಿಟ್ಕೋತಾ ಇದೆ. ಇವಾಗ ನೀರು ಆ್ಯಡ್ ಮಾಡೋಣ. ನಾನು 1.5 ಲೋಟ ಅಕ್ಕಿಗೆ 3 ಲೋಟ ನೀರು ಹೊಯ್ತಿದ್ದೀನಿ. ಸೊ ಇವಾಗ ಉಪ್ಪು ಹಾಕಿದ್ದೀನಿ. ಇವಾಗ ತಿರುಗಿಸ್ಕೊಡೋಣ. ಇವಾಗ 1-2 ಕುದಿ ಬಂದಮೇಲೆ ಅಕ್ಕಿ ಹಾಕಬೇಕು. ಅಕ್ಕಿ ತೊಳೆದಿಟ್ಕೊಳ್ಳೋಣ, ಅಷ್ಟೊಂದು ಕುದಿ ಬರುತ್ತೆ. ಇವಾಗ ಅಕ್ಕಿ ಹಾಕೋಣ. ಒಂದು ಸುತ್ತು ಫುಲ್ಲು ತಿರುಗಿಸ್ಕೊಟ್ಟಿದ್ದಾಯಿತು. ಇವಾಗ ಕುಕ್ಕರ್ ಮುಚ್ಚಿ ವಿಜಿಲ್ ಹಾಕಿ 2 ಕೂಗು ಸಾಕು. ಟೊಮೆಟೊ ಬಾತ್ ಹೋಟೆಲ್ ಶೈಲಿಗೆ ರೆಡಿ ಆಗುತ್ತೆ. ಕುಕ್ಕರ್ ಮುಚ್ಚಳ ಹಾಕಿದ್ದೀನಿ, ವಿಜಿಲ್ ಹಾಕಿದ್ದೀನಿ. ಸೋಡಿನ ಹೈ ಫ್ಲೇಮ್ ಇಟ್ಟಿದ್ದೀನಿ. 2 ವಿಜಿಲ್ ಬಂದರೆ ಟೊಮೆಟೊ ಬಾತ್ ರೆಡಿ ಆಗುತ್ತೆ. ಹೋಟೆಲ್ ಶೈಲಿಯ ಟೊಮೆಟೊ ಬಾತ್ ರೆಡಿ. ರುಚಿಯಾಗಿರುತ್ತೆ. ಟೊಮೆಟೊ ಬಾತ್ ಆದಮೇಲೆ ತೋರಿಸೋಣ. ಟೊಮೆಟೊ ಬಾತ್ ಹೇಗೆ ಬಂದಿದೆ ಅಂತ ನೋಡೋಣ. ರೆಡಿ ಆಗಿದೆ. ಮೂರ್ತಿಯವರು ಸರ್ವ್ ಮಾಡ್ತಾಯಿದ್ದಾರೆ. ನೋಡಿ ಎಷ್ಟು ಕಮ್ಮಂತ ಇದೆ ವಾಸನೆ. ಹೋಟೆಲ್ ಶೈಲಿಯ ಟೊಮೆಟೊ ಬಾತ್ ರೆಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಟೊಮೆಟೊ ಬಾತ್ ಸವಿಯಲು ಸಿದ್ಧ.